ನೀವು ತುಂಬಾನೇ ನಂಬಿರುವಂತಹ ವ್ಯಕ್ತಿ ತುಂಬ ಆಬ್ಸ್ಟಿಕಲ್ಸ್ ಬರ್ತಾ ಇದೆ, ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ತುಂಬ ಇಷ್ಟಪಡುವಂತಹ ವ್ಯಕ್ತಿ ಸಹ ಆಗಿರ್ಬೋದು. ಕೆಲಸಗಳು ಏನಾದರೂ ಸ್ಟಕ್ ಆಗ್ತಾ ಇದೆ, ಏನು ಮಾಡಬಹುದು? ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮುಖ್ಯವಾಗಿ ನೀವು ತುಂಬಾನೇ ನಂಬಿರುವಂತಹ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಸ್ನೇಹಿತೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫ್ಯಾಮಿಲಿಯ ಮೆಂಬರ್, ನಿಮ್ಮ ಕ್ಲೋಸ್ ಫ್ರೆಂಡ್, ರಿಲೇಟಿವ್ಸ್ ಆಗಿರಬಹುದು. ಸೊ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿಯ ಹೆಸರನ್ನ ನೀವು ಮನಸ್ಸಾರೆ ನೆನಪಿಸ್ಕೋಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ನೀವು ತುಂಬಾ ಇಷ್ಟಪಡುವಂತಹ ಒಂದು ವ್ಯಕ್ತಿ ಸಹ ಆಗಿರಬಹುದು. ಸೊ ವೀಕ್ಷಕರೇ, ಇವತ್ತಿನ ದಿನ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅವರ ಒಂದು ಮೈಂಡಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ರೀಡಿಂಗನ್ನ ನೀವು ನೋಡಬೇಕಾಗತ್ತೆ. ಹಾಗೆ ವೀಕ್ಷಕರೇ, ನಿಮಗೆ ಏನಾದರೂ ಲೈಫಲ್ಲಿ ತುಂಬ ಆಬ್ಸ್ಟಿಕಲ್ಸ್ ಬರ್ತಾ ಇದೆ, ತುಂಬ ಅಡಚಣೆ ಬರ್ತಾ ಇದೆ, ಏನು ಮಾಡಬಹುದು ಅಂತ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ರೆ, ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ನಿಮ್ಮ ಕೆಲಸಗಳು ಏನಾದರೂ ಸ್ಟಕ್ ಆಗ್ತಾ ಇದೆ, ಮಧ್ಯದಲ್ಲೇ ನಿಂತು ಹೋಗ್ತಾ ಇದೆ, ಏನು ಮಾಡಬಹುದು ಈ ಒಂದು ವಿಚಾರಕ್ಕೆ ಅನ್ನೋದನ್ನ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಖಂಡಿತ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ವೀಕ್ಷಿಸಿ. ಓಕೆ, ಸೊ ನೋಡೋಣ ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ, ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಬಿಟ್ಟು ಹೋದ ನಂತರ ಅಥವಾ ನಿಮ್ಮ ಜೊತೆ ಮಾತುಕತೆ ಮುಗಿಸಿ ಹೋದ ನಂತರ ಅವರ ಒಂದು ಪರಿಸ್ಥಿತಿ ಏನಾಗಿದೆ, ಅವರು ಅವರ ಕರ್ಮನ ಅನುಭವಿಸ್ತಾ ಇದ್ದಾರಾ, ಓಕೆ, ಭಗವಂತ ಅವರಿಗೆ ಶಿಕ್ಷೆಯನ್ನ ನೀಡಿದ್ದಾರಾ, ನಿಮ್ಮನ್ನ ಮೋಸ ಮಾಡಿರೋರು ನಿಜವಾಗ್ಲೂ ಸಂತೋಷವಾಗಿದ್ದಾರಾ, ನೋಡೋಣ. ಓಕೆ, ಸೊ ವೀಕ್ಷಕರೇ, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಒಂದು ಫ್ಯಾಮಿಲಿಯ ಕಾರ್ಡು ಅಂತಕ್ಕಂಥದ್ದು ಬಂದಿದೆ. ಅಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಗಿಂತ ಅವರ ಒಂದು ಫ್ಯಾಮಿಲಿ ಏನಿದ್ದಾರೆ, ಅಥವಾ ಅವರ ಒಂದು ಫ್ಯಾಮಿಲಿಯ ಅಥವಾ ತಂದೆ ತಾಯಿ ಆಗಿರ್ಬೋದು, ಅವರಿಗೆ ತುಂಬಾನೇ ಗಮನ ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಯಾಕೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾ ಇಲ್ಲ, ಅಥವಾ ಯಾಕೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಇಷ್ಟೊಂದು ಅನ್ಯಾಯ ಅಂತಕ್ಕಂಥದ್ದು ನಡೀತಾ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ವ್ಯಕ್ತಿಯ ಒಂದು ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಅವ್ರಿಗನ್ನಿಸ್ತು, ಓಕೆ, ನಿಮ್ಮನ್ನ ದೂರ ಮಾಡಿಕೊಂಡು ನಿಮ್ಗೆ ಬಿಟ್ಟು ಹೋದ ನಂತರ ಓಕೆ, ನಾನು ಖುಷಿಯಾಗಿರ್ತೀನಿ, ನಾನು ಜೀವನವನ್ನ ತುಂಬಾ ಖುಷಿಯಾಗಿ ನಡ್ಸ್ಕೊಂಡು ಹೋಗ್ತೀನಿ, ನೀವಿಲ್ಲದೆ ನನ್ನ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಈ ಒಂದು ಪರ್ಸನ್ ಇದ್ರು ಅಂತ ಕಾಣಿಸುತ್ತೆ. ನೀವು ನೋಡ್ಬೋದು, ಗಮನಿಸ್ಬೋದು, ಈ ಒಂದು ವ್ಯಕ್ತಿಯ ಪರಿಸ್ಥಿತಿ ಇವಾಗ ಹೇಗಾಗಿದೆ ಅಂತಂದ್ರೆ ತುಂಬಾ ಡೀಪ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಈ ಒಂದು ವ್ಯಕ್ತಿ. ಓಕೆ, ಇವ್ರಿಗೆ ಯಾವುದೇ ರೀತಿಯ ಒಂದು ಜೀವನದಲ್ಲಿ ಆಸಕ್ತಿ ಅಂತಕ್ಕಂಥದ್ದಿಲ್ಲ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವ್ರಿಗೆ ಯಶಸ್ಸು ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಇವರ ಒಂದು ಆರಾ ಏನಿದೆ ಬಹಳ ನೆಗೆಟಿವ್ ಆಗಿ ಕೂತಿದೆ ಅಂತ ಹೇಳ್ಬಹುದು. ಸೊ ನೀವು ಬಿಟ್ಟು ಹೋದ ನಂತರ ವ್ಯಕ್ತಿಯ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಅಂತ ಹೇಳ್ಬೋದು. ಇವ್ರಿಗೆ ಅನ್ನಿಸ್ತಾ ಇತ್ತು, ಓಕೆ, ಬಿಟ್ಟು ಹೋದ ನಂತರ. ಹಾಗೆ ವೀಕ್ಷಕರೇ, ನೀವು ನೋಡ್ಬೋದು, ಬಹಳ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಇವರ ಲೈಫಲ್ಲಿ ನಡೀತಾ ಇದೆ. ಸೊ ಇವ್ರು ಅನ್ಕೊಂಡಿದ್ರು, ಓಕೆ, ನಿಮ್ಮ ಜೊತೆ ಮೂವ್ ಆನ್ ಆದ್ಮೇಲೆ ನಾನು ಲೈಫಲ್ಲಿ ತುಂಬಾ ಏಳ್ಗೆ ಕಾಣ್ತೀನಿ, ತುಂಬಾ ಒಂದು ರೀತಿಯಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು, ಅಂದ್ರೆ ತುಂಬಾನೇ ಒಂದು ರೀತಿ ಹೋಪ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿ ಇಟ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಆದ್ರೆ
ಕರ್ಮ ಅನ್ನೋದು ಈ ವ್ಯಕ್ತಿಯನ್ನ ಬೆನ್ಬಿಡದೆ ಕಾಡ್ತಾ ಇದೆ. ಸೊ ಕರ್ಮ ಅಂತಕ್ಕಂಥದ್ದು ನೋಡಿ, ಕೇತು ಎನರ್ಜೀಸ್ ಬಹಳ ಕಾಣಿಸ್ತಾ ಇದೆ. ಹಾಗೆ ನೆಗೆಟಿವ್ ಶುಕ್ರನ ಎನರ್ಜೀಸ್ ಅಂದ್ರೆ ಒಂದ್ ರೀತಿ ನೀವು ಈ ಒಂದು ಪರ್ಸನ್ಗೆ ಒಂದ್ ರೀತಿ ಲಕ್ಕಿ ಅಂತಾನೆ ಹೇಳ್ಬೋದು. ತುಂಬಾನೇ ಲಕ್ ಇತ್ತು ಈ ವ್ಯಕ್ತಿಗೆ, ತುಂಬಾ ಏಳ್ಗೆಯನ್ನ ಕಾಣ್ತಿದ್ರು. ಬಟ್ ಯಾವಾಗ ನಿಮ್ಮನ್ನ ಬಿಟ್ಟು, ನಿಮ್ಮನ್ನ ತೊರೆದು ಇವರು ದೂರ ಬಂದ್ರು ನಿಮ್ಮ ಲೈಫಿಂದ, ಅವತ್ತಿಂದ ಈ ವ್ಯಕ್ತಿಗೆ ಬಹಳ ಒಂದು ನೆಗೆಟಿವ್ ಅಂತಕ್ಕಂಥದ್ದು, ನೆಗೆಟಿವ್ ಅಂಶ ಅಂತಕ್ಕಂಥದ್ದು ತಲೆ ಹತ್ತಿದೆ. ಅದೇ ರೀತಿ ನೋವುಗಳು ಅಂಡ್ ತುಂಬಾ ರೀತಿಯ ಒಂದು ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ತುಂಬಾ ಒಂದು ರೀತಿ ಜಿಗುಪ್ಸೆ ರೀತಿ ಇಲ್ಲಿ ಕಾಡ್ತಾ ಇದೆ ಅಂತ ಸಹ ಇಲ್ಲಿ ಹೇಳ್ಬೋದು. ಕರೆಂಟ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಬ್ಲಾಕೇಜಸ್ ಅಂತಕ್ಕಂಥದ್ದಿದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ. ಎಮೋಷ್ನಲಿ ಸಹ ಅವರು ಯಾರ ಜೊತೆನೂ ಮಾತುಕತೆ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ. ಎಲ್ಲಾ ರೀತಿ ಇವರ ಹಾರ್ಟ್ ಚಕ್ರ ಆಗಿರ್ಬೋದು, ಥರ್ಡ್ ಐ, ಕ್ರೌನ್ ಚಕ್ರ ಆಗಿರ್ಬೋದು, ಎಲ್ಲಾನು ಒಂದ್ ರೀತಿ ನೆಗೆಟಿವ್ ಆಗಿ ಕುತ್ಕೊಂಡಿದೆ ಅಂತ ಹೇಳ್ಬಹುದು. ಹಾಗೆ ಎಮೋಷನಲ್ ಪೇನ್ ಅಂತಕ್ಕಂಥದ್ದು ಬಹಳಷ್ಟು ಇದೆ ಈ ಒಂದು ವ್ಯಕ್ತಿಗೆ. ಅದನ್ನ ಅವ್ರು ತುಂಬಾನೇ ಹೈಡ್ ಮಾಡಿ ಇಟ್ಕೋತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಇವರ ಮನ್ಸಲ್ಲಿ ಇರ್ತಕ್ಕಂಥ ನೋವಾಗಿರ್ಬೋದು, ಅಥವಾ ಇವ್ರೇನ್ ಅನ್ಭವಿಸ್ತಾ ಇದ್ದಾರೆ, ಇವ್ರಿಗೆಲ್ಲೋ ಅನ್ಸುತ್ತೆ ಕೆಲವೊಮ್ಮೆ ನಾನ್ ಮತ್ತೆ ನಿಮ್ ಜೊತೆ ಬಂದು ರೀಕನ್ಸಿಲಿಯೇಷನ್ ಮಾಡ್ಕೊಳ್ಳ, ಮತ್ತೆ ನಿಮ್ ಜೊತೆ ಒಂದಾಗೋದಾ, ಅಥವಾ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಅಂತಕ್ಕಂಥದ್ದು ಮಾಡ್ಕೊಂಡು ತದನಂತರ ನಾನು ನಿಮ್ ಜೊತೆ ಮತ್ತೆ ಒಂದಾಗ್ಲಾ ಅನ್ನುವಂಥ ಆಲೋಚನೆ ಸಹ ಈ ಒಂದು ವ್ಯಕ್ತಿಗೆ ಆಗ್ತಾ ಇದೆ. ಸೊ ಬೇಸಿಕ್ಲಿ ಹೇಳ್ಬೇಕು ಅಂತಂದ್ರೆ, ನಿಮ್ಮನ್ನು ಬಿಟ್ಟು ಹೋದ ನಂತರ ಅದೇನ್ ಅಹಂಕಾರದಿಂದ ಅವರು, ಅಥವಾ ಏನೋ ಒಂದು ರೀಸನ್, ಕಾರಣ ಕೊಟ್ಟು ಏನು ನಿಮ್ಮ ಇದರಿಂದ ಅವರು ಹೊರಟು ಬಂದ್ರು, ಅವತ್ತಿಂದ ಇವರ ಮಾನಸಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಅಷ್ಟಾಗಿ ಚೆನ್ನಾಗಿಲ್ಲ. ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಹಾಗೆ ಆರ್ಥಿಕ ಸಮಸ್ಯೆ ಸಹ ಇವ್ರಿಗೆ ಬಹಳಷ್ಟು ಇದೆ. ಒಂದ್ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡಕ್ಕೆ ಫಿನಾನ್ಷಿಯಲಿ ಕೂಡ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಈ ಒಂದು ವ್ಯಕ್ತಿ ಒಂಥರ ಲಕ್ಷ್ಮಿ ತರ ಇದ್ರಿ. ಸೊ ಏನೇ ಒಂದು ಹಣಕಾಸಿನ ವಿಚಾರ ಇದ್ರೂನು ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಕೇಳಿ ಪಡ್ಕೋತಾ ಇದ್ರು. ಆದ್ರೆ ಇವಾಗೂ ಸಹ ಅವ್ರಿಗೆ ಕೇಳುವಂತಹ ಒಂದು ಮುಖ ಇಲ್ಲ. ಇವಾಗ ಯಾವ ಮುಖ ಇಟ್ಕೊಂಡು ಮತ್ತೆ ನಿಮ್ ಜೊತೆ ಹಣವನ್ನ ನಾನು ಕೇಳಲಿ ಅನ್ನೋಂಥ ಒಂದು ರಿಗ್ರೆಟ್ ಕಾಣಿಸ್ತಾರೆ. ಅಂದ್ರೆ ಇಲ್ಲಿ ಒಂದು ವ್ಯಕ್ತಿ ಪ್ರೀತಿ ಅನ್ನೋ ಒಂದು ಮುಖವಾಡದ ಹಿಂದೆ ಒಂದು ಹಣಕಾಸಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಒಂದ್ ರೀತಿ ದುಡ್ಡಿನ ವಿಚಾರ, ವ್ಯವಹಾರ ಅಂತಕ್ಕಂಥದ್ದು ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ವೀಕ್ಷಕರೇ. ವ್ಯಕ್ತಿ ಸದ್ಯಕ್ಕೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಮಾತುಕತೆಯನ್ನ ಮಾಡ್ಬೇಕಾ ಬೇಡವಾ ಅಂದ್ರೆ ಒಂದ್ ರೀತಿ ಪಾಸಿಟಿವ್ ಆಗಿನೂ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ನೆಗೆಟಿವ್ ಆಗಿನೂ ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ತಯಾರಿಲ್ಲ ಅಂತಾನೆ ಹೇಳ್ಬಹುದು. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಸಂದೇಶ ಬರ್ತಾ ಇದೆ ಈ ಒಂದು ವಿಚಾರವಾಗಿ. ಸೊ ಏಂಜಲ್ಸ್ ನ ಪ್ರೇ ಮಾಡ್ಕೊಳ್ಳಿ. ಏನ್ ಮಾಡ್ಬೋದು? ಸಕ್ಸಸ್ ಕಾರ್ಡ್ ಬರ್ತಾ ಇದೆ. ಸೊ ಏಂಜಲ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಸಿಚುವೇಶನ್ ಏನಿದೆ ಇದು ತಾತ್ಕಾಲಿಕ ಮಾತ್ರ. ಸೊ ಈ ಒಂದು ಸಿಚುವೇಶನ್, ಈ ಡಿವೈನ್ ಟೈಮಿಂಗ್ ಅಂತಕ್ಕಂಥದ್ದು ಬರುತ್ತೆ. ಯಾವಾಗ ಬರುತ್ತೆ? 1 ವರ್ಷದ ಒಳಗೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಸೊ 1 ವರ್ಷದ ಒಳಗೆ ಈ ಒಂದು ಸಮಸ್ಯೆಗೆ ನಿಮ್ಗೆ ಪರಿಹಾರ ಅಂತಕ್ಕಂಥದ್ದು ಸಿಗ್ತಾ ಇದೆ, ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಹಾಗೆ ಇನ್ನೊಂದು ಏನಾದ್ರೂ ಇದೆಯಾ? ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತಿದ್ದಾರೆ. ಸೊ ಈ ಒಂದು ವ್ಯಕ್ತಿಯ ಬಗ್ಗೆ ನೀವು ಇನ್ನೂ ತಿಳ್ಕೊಳ್ಳೋ ಅಂತ ವಿಚಾರಗಳು ಸಾಕಷ್ಟು ಇದಾವೆ. ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ. ಸೊ ನೀವ್ ಏನ್ ಅಂದ್ಕೊಂಡಿದ್ದಾರ ಈ ವ್ಯಕ್ತಿ, ಅದಕ್ಕಿಂತ ಹೆಚ್ಚಾಗಿ ಇನ್ನೂ ನಿಗೂಢವಾಗಿದ್ದಾರೆ ಈ ಒಂದು ವ್ಯಕ್ತಿ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಕಷ್ಟ ಆಗಿದೆ. ಸೊ ಹಾಗಾಗಿ ತುಂಬಾನೇ ನೀವು ಗುಪ್ತವಾಗಿ ಅಂಡ್ ತುಂಬಾ ಸೂಕ್ಷ್ಮವಾಗಿ ನೀವು ಈ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಇನ್ನು ಅಂತ ನಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಸೊ 1 ವರ್ಷದ ಒಳಗಡೆ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಏನೇ ಸಮಸ್ಯೆ ಇದ್ರೂ ಇದು ತಾತ್ಕಾಲಿಕ ಮಾತ್ರ ಅಂತ ನಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ. ವೀಕ್ಷಕರೇ, ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಾ ಇದ್ರೆ ಬಹಳ ಬಹಳ ಪ್ರಯತ್ನವನ್ನ ಪಡ್ತೀರಾ, ಆದ್ರೂ ಸಹ ಯಾಕೋ ಗೊತ್ತಿಲ್ಲ ತುಂಬಾನೇ ಅಡಚಣೆಗಳು ಬರುತ್ತೆ, ಕೆಲಸ ನಿಂತು ಹೋಗ್ತಾ ಇದೆ ಅನ್ನುವವರು ಈ ಒಂದು ಸಿಂಪಲ್ ಪರಿಹಾರವನ್ನ ಮಾಡಿ ಸಾಕು, ನಿಮ್ಮ ಒಂದು ಲೈಫೇ ಬದಲಾಗುತ್ತೆ ಅಂತ ನಾನು ಹೇಳ್ತೀನಿ. ಏನಪ್ಪ ಪರಿಹಾರ ಅಂತಂದ್ರೆ, ನೀವು ಹಾಕುವ ಧೂಪಕ್ಕೆ, ಓಕೆ, ನೀವು ಬಳಸೋ ಅಂತಹ ಒಂದು ಧೂಪಕ್ಕೆ ನೀವು ಏನು ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಅಂತ ನಾವೇನ್ ಹೇಳ್ತೀವಿ, ಸಾಸುವೆ, ಬಿಳಿ ಸಾಸುವೆ, ಓಕೆ,
ಸೊ ನೀವು ಸಾಮಾನ್ಯ ಮಾರ್ಕೆಟ್ ಅಂಗಡಿಗಳಲ್ಲೆಲ್ಲ ಬಿಳಿ ಸಾಸುವೆ ಸಿಗುತ್ತೆ. ಸೊ ಆ ಬಿಳಿ ಸಾಸುವೆನ ಕಪ್ಕೋನ್ ಅಂತ ಒಂದು ಧೂಪ ಅಥವಾ ಸಾಂಬ್ರಾಣಿ, ನೀವು ಮನೆಯಲ್ಲಿ ಮಾಡ್ತಕ್ಕಂತಹ ಒಂದು ಸಾಮಾನ್ಯವಾದ ಒಂದು ಸಾಂಬ್ರಾಣಿಯ ಹೊಗೆ ಏನಿದೆ, ಆ ಒಂದು ಹೊಗೆಯನ್ನ ತಗೊಂಡು ನೀವು ಸಾಂಬ್ರಾಣಿ ಧೂಪವನ್ನ ಹಾಕೋದ್ರಿಂದ ಪ್ರತಿನಿತ್ಯ ಮುಂಜಾನೆ ಮತ್ತೆ ಗೋಧೂಳಿ ಸಮಯದಲ್ಲಿ ನೀವು ಬಿಳಿ ಸಾಸುವೆಯ ಧೂಪ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ನಕಾರಾತ್ಮಕ ಶಕ್ತಿ ಇರ್ಬೋದು, ಹಾಗೆ ಯಾವುದೇ ಒಂದು ಅಡಚಣೆ ಇರ್ಬೋದು, ಅತಿ ಶೀಘ್ರವಾಗಿ ಪರಿಹಾರ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಸುಲಭವಾಗಿ ನೀವು ಮುಂದುವರಿತೀರಾ. ಸೊ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಕ್ಷಕರೇ. ಮುಂದಿನ ವಿಡಿಯೋನಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಒಂದಿಗೆ ಭೇಟಿ ಆಗೋಣ. ಹರೇ ಕೃಷ್ಣ ಎವ್ರಿವನ್.